ಎಲ್ರಿಗೂ ನಮಸ್ಕಾರ. ಸೈನಿಕ ಆ್ಯಕ್ಚುಲಿ ರಿಲೀಸ್ ಆದಾಗ ನನಗೆ 16 ವರ್ಷ ಬೇಸಿಕ್ಲಿ. ಸೊ ಐ ವಾಸ್ ಅ ಟೀನೇಜರ್. ಸೂಪರ್ ಹಿಟ್ ಸಿನಿಮಾ. ಹಾಡುಗಳು ಇವತ್ತಿಗೂ ಆ್ಯಕ್ಚುಲಿ ಲೈಕ್ ಸೂಪರ್ ಹಿಟ್ಟೇನೆ. 24 ವರ್ಷ ಆದಮೇಲೆ ನಾನು ಭಾಗ 2ನ ನಿರ್ದೇಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಯೋಗೇಶ್ವರ್ ಸರ್ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಇನ್ನು ಸೈನಿಕ ಬಗ್ಗೆ ಹೇಳಬೇಕು ಅಂತಂದರೆ, ನೈಜ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿ ಇಟ್ಕೊಂಡು ಈಗ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕಥೆಯ ಉಸ್ತುವಾರಿ ಯೋಗೇಶ್ವರ್ ಸರ್ರೇ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮೇಕಿಂಗ್ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ಧ್ಯಾನ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಇಫ್ ಈಸ್ ಕೇಪಬಲ್ ಆರ್ ನಾಟ್ ಅಂತ. ಬಟ್ 2 ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅರ್ಥ ಆಯಿತು ಈಸ್ ಸಮ್ವನ್ ಹೂಸ್ ಕನ್ನಡ ಇಂಡಸ್ಟ್ರಿ ಇವತ್ತಿಗೆ ಬೇಕಾಗಿರೋವಂಥ ಒಬ್ಬ ಹೀರೋಗೆ ಇರಬೇಕಾಗಿರೋವಂಥ ಕ್ವಾಲಿಟೀಸ್ ಎಲ್ಲ ಧ್ಯಾನದಿದೆ. ಸೊ ಒಂದು ದೊಡ್ಡ ಅಸೆಟ್ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಲೈಕ್ ನಿಜವಾಗ್ಲೂ ನನಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ ಇವ್ರ ಜೊತೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಕತೆ ಬಗ್ಗೆ ಕತೆ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಅದು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇಯರ್ ಸದ್ಯಕ್ಕೆ ಕರ್ನಾಟಕ ಫಿಲಮ್ ಟೇಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ವಿಲ್ ಆ್ಯಕ್ಚುಲಿ ಟೇಕ್ ಆಫ್ ಸೈನಿಕ. ಸೊ ಕತೆ ಬಗ್ಗೆ ಅಷ್ಟೊಂದು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಇವಾಗಲೇ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.